ಚುನಾವಣೆ ಆಗೋ ತನಕ ಪ್ರಜಾಪ್ರಭುತ್ವ ಅಂತ ಅಂದ್ಬಿಟ್ಟು ಅಧಿಕಾರ ಸಿಕ್ಕ ತಕ್ಷಣ ಸರ್ವಾಧಿಕಾರಿಗಳ ತರ ನಡ್ಕೊಳ್ತಾರೆ ಸರ್ಕಾರ. ಯಾರೋ ಬುರ್ಡೆ ಎತ್ಕೊಂಡ್ ಬಂದಿದ್ ಬುರ್ಡೆ ಕತೆ ಹೇಳಿದ ತಕ್ಷಣ ಅವನು ನಂಬಿಟ್ಟು SIT ರಚನೆ ಮಾಡಿದ್ರಲ್ಲ ಸರ್, ಅದನ್ನೇ ನಂಬ್ಕೊಂಡು ಒಂದಾದ್ಮೇಲೆ ಕತೆಗಳು ನಡೀತಾನೆ ಇದೆ. ಸೊ ಜನರ ಗಮನ ಎಲ್ಲ ಈ ತರ ಇದ್ರ ಕಡೆ ಟರ್ನ್ ಮಾಡ್ಬಿಟ್ಟು ನಿಜವಾಗಿರೋ ಸಮಸ್ಯೆಗಳನ್ನೆಲ್ಲ ಮೂಲೆಗಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಸರ್? ಈಗ SIT ರಚನೆ ಮಾಡದೆ ಹೋಗಿದ್ರೂ ಕೂಡ ಸರ್ಕಾರವನ್ನು ಬೈಯೋ ಜನ ಇರ್ತಿದ್ರು ಮೇಡಮ್. ಅದನ್ನು ಕೂಡ ಗಮನದಲ್ಲಿ ಇಟ್ಕೊಬೇಕು. ಮಿಕ್ಕಿದ ಉತ್ತರ ಅವ್ರು ಕೊಡ್ತಾರೆ. ಈಗ SIT ರಚನೆ ಮಾಡಿದಾರಲ್ಲ ಸರ್ಕಾರ, SIT ಪಾರದರ್ಶಕವಾಗಿ ತನಿಖೆ ಮಾಡ್ತಾ ಇದೆ ಅಂತೇಳಿ ನನ್ಗಂತೂ ಅನಿಸ್ತಾ ಇದೆ. ಹಾಗಾಗಿ ಅದು ಚಾರ್ಜ್ ಶೀಟ್ ಡೆವಲಪ್ ಮಾಡಬೇಕು. 193 ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ಮುಂದೆ ಚಿನ್ನಯ್ಯನ ಹತ್ರ ಕೊಡಿಸಬೇಕು. ಅಪ್ರೂವರ್ ಯಾರಂತ ಆಗಬೇಕು. ಆಮೇಲೆ ಪ್ರೋಸೆಸ್ ನಡೀತದೆ. SIT ತನಿಖೆಯ ಮೇಲೆ ನಮಗೂ ವಿಶ್ವಾಸ ಇದೆ. ಸೌಜನ್ಯ ಹೆಸರಲ್ಲಿ ಹೋರಾಟ ಮಾಡಿದವರು ಕೂಡ ಇಂಥದ್ದೇ ಅಧಿಕಾರಿಯನ್ನು ಹಾಕಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ SIT ನೇಮಕ ಮಾಡಿದ ತಕ್ಷಣ 4 ಜನ ಯೂಟ್ಯೂಬರ್ ಎಲ್ಲ ಕೂತ್ಕೊಂಡು ಇದು ವಿಜಯದ ಹೆಬ್ಬಾಗಿಲಲ್ಲಿದ್ದೇವೆ ಅಂತ ಹೇಳಿದ್ರು. ವಿಜಯದಶಮಿಯ ಹೆಬ್ಬಾಗಿಲಲ್ಲಿ ನಾವಿದ್ದೀವಿ. ನೋಡೋಣ ಇಲ್ಲಿ ನ್ಯಾಯ ಸಿಗತ್ತೆ, ಯಾರಿಗೆ ಅನ್ಯಾಯ ಆಗತ್ತೆ ಅನ್ನೋದು ನೋಡೋಣ. ಅದೇ ಯೂಟ್ಯೂಬರ್ ಒಂದ್ ನಿಮಿಷ, ಅದೇ ಯೂಟ್ಯೂಬರ್ ನ ವಿಡಿಯೋ ಮುಂದೆ ಕೂತ ತಿಮರೋಡಿ ಅವರು ಇತ್ತೀಚೆಗೆ ಕಳೆದ 3-4 ದಿನಗಳ ಕೆಳಗಡೆ ಹೇಳ್ತಾರೆ, SIT ಕೆಳಹಂತದ ಅಧಿಕಾರಿಗಳು ಕರಪ್ಟ್ ಇದ್ದಾರೆ, ಅವರೇನೆ ಚಿನ್ನಯ್ಯನ ಹೆದರಿಸಿ ಬೆದರಿಸಿ ಆತ ದಿಕ್ತಪ್ಪು ಹಾಗೆ ಮಾಡಿದ್ದಾರೆ, ಹೀಗಾಗಿ ಒಬ್ಬ ನಿವೃತ್ತ ನ್ಯಾಯಾಧೀಶರ ಅಡಿಯಲ್ಲಿ ತನಿಖೆ ಆಗಬೇಕು. ತಿಮರೋಡಿ ಅವ್ರ ಹೇಳಿಕೆ. ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ. ಈಗ ಕೆಳಗಡೆ ಇರೋರಿಗೆ ಅಧಿಕಾರ ಜಾಸ್ತಿ ಇರೋದ, ಮುಖ್ಯಮಂತ್ರಿಗಳಿಗೆ ಜಾಸ್ತಿ ಇರೋದ? ಈಗ ಪ್ರಣಬ್ ಮೊಹಂತಿ ಅಂತ ಒಬ್ಬ ಸೂಪರ್ ಕಾಫ್ ಅಧಿಕಾರಿ ಅದರ ಪ್ರಮುಖ ಅಧಿಕಾರಿ ಆಗಿದ್ದಾರೆ. ನಮಗೆ ಮೊಹಂತಿ ಅವ್ರ ಬಗ್ಗೆ ವಿಶ್ವಾಸ ಇದೆಯಪ್ಪ, ಇವರಿಗಿಲ್ವಾ? ಯಾಕೆ ಇವರಿಗೆ ಅನುಮಾನ ಅಂತ ಹೇಳಿದ್ರೆ, ಸತ್ಯವನ್ನ ಬಾಯಿ ಬಿಡಿಸಿದ ತಕ್ಷಣ ಇವರಿಗೆ ಉರಿಯಕ್ ಶುರುವಾಗುತ್ತೆ. ಇವರು ಆಲ್ರೆಡಿ ಮಾಡಿಟ್ಕೊಂಡಿರೋ ವಿಡಿಯೋಗಳನ್ನ ಇವರದ್ದೇ ಯೂಟ್ಯೂಬರ್ಗಳ ಮೂಲಕ ಬಯಲು ಮಾಡ್ಲಿಕ್ಕೆ ಇವರಿಗೆ ಅರ್ಥ ಆಗುತ್ತೆ. ಅಂದ್ರೆ ಒಬ್ಬ ಈಗ ಈ ಬಿ ಗ್ಯಾಂಗ್ ಅಥವಾ ಬುಲ್ಡೆ ಗ್ಯಾಂಗ್ ಏನ್ ಇಷ್ಟೆಲ್ಲ ಅಪಪ್ರಚಾರ ಮಾಡಿದ್ರಲ್ಲ, ಎಲ್ಲೋ ಇವ್ರು ಹೇಳ್ತಾರಲ್ಲ ಪ್ರಭಾವಿಗಳು ಪ್ರಭಾವ ಬಳಸಿದ್ರು ಅಂತ. ಆಕ್ಚುಲ್ ಆಗಿ ಒಳ್ಳೆ ರೀತಿಯಲ್ಲಿ ನಮ್ಮ ಪೂಜ್ಯ ಕಾವಂದ್ರು ಈ ಪ್ರಭಾವ ಒಳ್ಳೆ ರೀತಿಯಲ್ಲಿ ಬಳಸಿದಿದ್ರೆ ಈ ತರ ನಾಟಕಗಳು ಇದನ್ನೆಲ್ಲ ತಡಿಬೋತಿತ್ತಲ್ವಾ? ಎಲ್ಲೋ ಕೈ ಮೀರೋ ಹಂತಕ್ಕೆ ಹೋದ್ಮೇಲೆ ನೀವೆಲ್ಲ ಫಸ್ಟ್ ಇಂದಾನೆ ಬಂದ್ರಿ, ಬಟ್ ಒಳ್ಳೆ ರೀತಿಯಲ್ಲಿ ಪ್ರಭಾವ ಬಳಸಿದಿದ್ರೆ ಈ ತರ ಒಂದು ನೆಗೆಟಿವ್ ಸ್ಪ್ರೆಡ್ ಆಗೋದನ್ನ ತಡಿಬಹುದಿತ್ತು. ಈಗ ಪ್ರಭಾವ ಬೀರುವಂತ ವಿಚಾರವನ್ನು ಇವ್ರು ಹೇಳ್ತಾರಲ್ಲ, ಕೋರ್ಟ್ ಅನ್ನ ಖರೀದಿ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಅನ್ನು ಖರೀದಿ ಮಾಡ್ತಾರೆ, ಹೈಕೋರ್ಟ್ ಅನ್ನು ಖರೀದಿ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ. ಆ ದಿನಗಳಲ್ಲಿ ಸಂತೋಷ್ ರಾವೇ ನಿಜವಾದ ಅಪರಾಧಿ ಅಂತೇಳಿ ಸಾಬೀತು ಮಾಡುವ ರೀತಿಯಲ್ಲಿ ಸಾಕ್ಷಿಯನ್ನ ಬಿಲ್ಡ್ ಮಾಡಿದ್ರೆ ಸಾಕಿತ್ತು. ಒಬ್ಬ PSI ಖರೀದಿ ಮಾಡಿಬಿಟ್ಟಿದ್ರೆ ಸಾಕಿತ್ತು. SP, DGP, IGP ಬೇಡ. ಸೌಜನ್ಯಳ ದೇಹದ ಯಾವುದೋ ಒಂದು ಜೀವಾಂಶವನ್ನ ಸಂತೋಷ್ ರಾವ್ ಶರ್ಟ್ ಅಲ್ಲಿ ಸಿಕ್ತು ಅಂತ ಮಾಡಿದ್ರು ಸಾಕಿತ್ತು. ಸೆಷನ್ ಕೋರ್ಟ್ ಲೆವೆಲ್ ಅಲ್ಲೇ ಅವ್ರು ಖರೀದಿ ಮಾಡಬಹುದಿತ್ತು. ಪ್ರಭಾವವನ್ನು ಬೀರೋದಾಗಿದ್ರೆ ಇದು ಇಷ್ಟು ಕಷ್ಟನೇ ಇರಲಿಲ್ಲ. ಅವರು ಇದು ನಮಗೆ ಸಂಬಂಧವೇ ಇಲ್ದಿರೋ ಸಬ್ಜೆಕ್ಟ್ ಅಂತ ಹೇಳಿ ಸುಮ್ಮನಿದ್ರು. ಎರಡನೇ ಕ್ವಶನ್ ಕೀರ್ತಿ ಅಣ್ಣಂಗೆ. ಕೀರ್ತಿ ಅಣ್ಣ, ಈಗ ಏನಂದ್ರೆ ನಿಮಗೆ ಗೊತ್ತಿರುತ್ತೆ, ನಮ್ ಕಡೆ ತೋಟಗಳಲ್ಲಿ ಕಳೆ ಹೇಗ್ ಬರುತ್ತಲ್ಲ ಆ ತರ ಇವ್ರು ಒಂದಾದ್ಮೇಲೆ ಒಂದ್ ಬರ್ತಾ ಇದಾರೆ. ಕರೆಕ್ಟ್, ಅದಕ್ಕೆ ನಾವು ಒಂದ್ಸರಿ ಮಿಷಿನ್ ಹೊಡಿತೀವಿ, ಇನ್ನೊಂದ್ಸರಿ ರೌಂಡ್ ಅಪ್ ಹೊಡಿತೀವಿ, ಏನೋ ಹೊಡಿತೀವಿ, ಪರ್ಮನೆಂಟ್ ಆಗಂತೂ ಸಾಯಲ್ಲ. ಇದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ಅದಕ್ಕೆ ಈಗ ನೀವು ಧರ್ಮ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ, ವಸಂತಣ್ಣ ಸಂಚಾಲಕರಾಗಿದ್ದಾರೆ, ನೀವು ಎಲ್ಲ ಇದ್ದೀರಾ. ಆದ್ರೆ ಒಂದ್ರ ಹಿಂದೆ ಒಂದು ಈ ಸಂಚಾಲಕರಲ್ಲೇ ಈಗಾಗ್ಲೇ ಪುನೀತ್ ಕೆರೆಹಳ್ಳಿ ಅವರು ಜೈಲಿಗೆ ಹೋದ್ರು, ನಮ್ಮ ಮಹೇಶ್ ಶೆಟ್ಟರನ್ನು ಇದೇನೋ ವ್ಯವಸ್ಥಿತ ಷಡ್ಯಂತ್ರವಾಗಿ ಭಾಗವಾಗಿ ಈ ತರ ಧರ್ಮ ಸಂರಕ್ಷಣಾ ಸಮಿತಿಯಲ್ಲಿರೋರ್ನ ಟಾರ್ಗೆಟ್ ಮಾಡ್ತಾ ಇದಾರ, ಸ್ಟಾಪ್ ಮಾಡ್ಬೇಕು ಅಂತ. ನೀವು ಕಳೆ ಉದಾಹರಣೆ ಕೊಟ್ರಿ, ಬಹುಶಃ ಜನಕ್ಕೆ ಇಷ್ಟು ಜ್ಞಾನ ಬಂದ್ಬಿಟ್ರೆ ಸಾಕು. ನಿಜವಾದ ಬೆಳೆ ಯಾವ್ದು ಕಳೆ ಯಾವ್ದು ಅಂತ ಗೊತ್ತಾಗ್ಬಿಟ್ರೆ ಸಾಕು ಅನ್ಸುತ್ತೆ ಬಹುಶಃ. ಇವರು ರಕ್ತ ಬೀಜಾಸುರರು, ಹೇಳ್ತೀನಿ ಕೇಳಿ, ಇವರು ರಕ್ತ ಬೀಜಾಸುರರು. ಒಂದೇ ಒಂದು ಹನಿ ರಕ್ತ ಇದ್ರು ನಾಳೆ ದಿನ ಮತ್ತೆ 100 ಜನ ಹುಡ್ತಾರೆ. ಇವರು ಇವತ್ತು ಚಿನ್ನಯ್ಯನ್ ಕರ್ಕೊಂಡ್ ಬರ್ತಾರೆ, ಅನನ್ಯ ಭಟ್ ಕರ್ಕೊಂಡ್ ಬರ್ತಾರೆ, ಇನ್ನು ಒಂದು 6 ತಿಂಗಳು ಬಿಡಿ ಮತ್ತೊಂದು ಹೊಸ ಸೃಷ್ಟಿ ಮಾಡ್ಕೊಂಡು ಬರ್ತಾರೆ. ಇವ್ರು ಮುಗಿಯಲ್ಲ. ಇವರು ನವರಾತ್ರಿಯಲ್ಲಿ ಎಲ್ಲ ರಕ್ತ ಬೀಜಾಸುರರು ಅಂತ್ಯ ಆಗತ್ತೆ. ಅದೇ ನಾಲ್ಗೆ ಚಾಚಬೇಕು ಅವರಿಗೆ. ನಮಸ್ತೆ ಸರ್. ನಮಸ್ತೆ. ಈ ಎಲ್ಲಾ ವಿದ್ಯಮಾನಗಳೆಲ್ಲ ನೋಡಿದ್ರೆ ಒಂದು ಹಾಡು ಜ್ಞಾಪಕ ಬರುತ್ತೆ, ಹೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಅಂದ್ರೆ ಈ ಚಿನ್ನಯ್ಯನ ಕತೆ ಗೊತ್ತಾಯ್ತು, ಹಾಗೆ ಸುಜಾತಾ ಭಟ್, ಅನನ್ಯ ಭಟ್ ಕತೆ ಗೊತ್ತಾಯ್ತು. ಇದಾದ್ಮೇಲೂ ಕೂಡ ಇನ್ನೂ ಕೆಲವರು ಇಲ್ಲ ಇದ್ರಲ್ಲಿ ಸತ್ಯ ಇದೆ ಅಂತ ನಂಬ್ತಿದ್ದಾರೆ. ಅಷ್ಟು ಬಲವಾದ ನಂಬಿಕೆ ಬರ್ಲಿಕ್ಕೆ ಕಾರಣ ಏನು ಅಂತ ಹೇಳಿ ಕೀರ್ತಿ. ನಾವುಗಳು ಹೇಳಿದಾಗ ಅಥವಾ ಮಾಧ್ಯಮಗಳು ಹೇಳಿದಾಗ ನೀವು ನಂಬಲ್ಲ, ಬೇಡ ನಂಬೇಡಿ. ಸರಿಯಪ್ಪ,
ಉಪಮುಖ್ಯಮಂತ್ರಿಗಳೇ ವಿಧಾನಸೌಧದಿಂದ ಹೊರಗಡೆ ಬಂದು ಮಾಧ್ಯಮದ ಎದುರುಗಡೆ ಹೇಳ್ತಾರೆ ಇದೊಂದು ಷಡ್ಯಂತ್ರ. ಅದನ್ನು ನಂಬಲ್ವಾ? ಅವಾಗೇನಂದ್ರು ಉಪಮುಖ್ಯಮಂತ್ರಿಗಳನ್ನೇ ಇಳಿಸ್ಬಿಡ್ಬೇಕು ಅಂದ್ರು, ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರು. ಸರಿ ಆಯ್ತು, ಅದನ್ನು ನಂಬೇಡಿ. ಫೈನಲಿ ಯಾರು ಹೇಳ್ಬೋದ್ರಿ? SIT ಪರವಾಗಿ, ಸರ್ಕಾರದ ಪರವಾಗಿ ಇರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜಗದೀಶ್ ಕುಮಾರ್ ಕೋರ್ಟ್ ಅಲ್ಲಿ ನಾಗಪ್ರಸನ್ನ ಅವರ ಬೆಂಚ್ ನಲ್ಲಿ ಸ್ಟ್ರೈಟ್ ಅವೇ ಮಾನ್ಯ ಇವ್ರಿಗೆ ಹೇಳ್ತಿದ್ದಾರೆ, ಜಡ್ಜ್ಗೆ, ಇಲ್ಲೊಂದು ಕಾನ್ಸ್ಪಿರಸಿ ಆಗಿದೆ ಅಂತ. ಅದಕ್ಕೆ ನಾಗಪ್ರಸನ್ನ ಸರ್ ಕೇಳ್ತಾರೆ ವೈ ಕಾನ್ಸ್ಪಿರಸಿ ಅಂತ, ಯಾಕಾಗಿದೆ ಕಾನ್ಸ್ಪಿರಸಿ ಅಂತ. ಅದನ್ನ ನಾವೀಗ ಪತ್ತೆ ಹಚ್ತಾ ಇದೀವಿ ಅಂತ ಹೇಳಿ SIT ವಕೀಲರೇ ಹೇಳದ ಮೇಲೆ ಇನ್ ಯಾರು ಹೇಳಿದ್ರೆ ನಂಬ್ತೀರಿ ಹೇಳಿ? ಇನ್ಯಾರು ಹೇಳ್ಬೇಕು ನಿಮ್ಗೆ ನಂಬೋಕ್ ಇದನ್ನ? ಅಧಿಕೃತ ದಾಖಲೆ ಅಲ್ವಾ ಅದು? ಅಧಿಕೃತ ದಾಖಲೆ ಅಲ್ಲ, ಕೋರ್ಟ್ ಹೇಳಿರೋದು, ಮಾಧ್ಯಮಕ್ಕಲ್ಲ. ಸರ್, ಈಗ SIT ರಚನೆ ಆಗಿ ಇದು ಈಗ ತನಿಖಾ ಹಂತದಲ್ಲಿ ಇದೆ. ಇದನ್ನ ಸ್ವಾಗತ ಮಾಡಿದ್ದು ನಮ್ಮ ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಅದೊಂದು ಷಡ್ಯಂತ್ರ ಅಂತ ನೀವು ಹೇಳ್ತಿದ್ದೀರಾ, ನಮಗೂ ಮನವರಿಕೆ ಆಗಿದೆ ಷಡ್ಯಂತ್ರ ಅನ್ನೋದು. ಇದು ತನಿಖಾ ಹಂತದಲ್ಲಿ ಇರಬೇಕಾದ್ರೆ ಇದನ್ನ ಇನ್ನೊಂದಷ್ಟು ನೀವು ರಬ್ ಮಾಡಿ, ಇನ್ನೂ ಒಂದು ಅದನ್ನ ಎಳೆ ಎಳೆಯಾಗಿ ಇನ್ನೂ ಅದನ್ನ ಇದು ಮಾಡಿ ಎಲ್ಲೋ ಒಂದ್ ಕಡೆ ನೀವೇ ಧರ್ಮಸ್ಥಳನ ಒಂದು ರೀತಿ ಬೇರೆ ರೀತಿ ಬಿಂಬಿಸೋಕೆ ಹೊರಟಿದ್ದೀರಾ ಅಂತ ನನ್ನ ವೈಯಕ್ತಿಕ ಒಂದು ಇದು ಸರ್. ಅದು ಕಾನೂನಿದೆ. ಯಾಕಂದ್ರೆ ಧರ್ಮಾಧಿಕಾರಿಗಳಿಗಿಂತಲೂ ನೀವು ದೊಡ್ಡವರಲ್ಲ. ಧರ್ಮಾಧಿಕಾರಿಗಳೇ ಸ್ವಾಗತ ಮಾಡಿರ್ಬೇಕಾದ್ರೆ ಅದು SIT ಒಂದು ಅಡಿಯಲ್ಲಿ ನಡೀಲಿ, ಏನಿದೆ ಸತ್ಯಾಂಶ ಹೊರ ಬರ್ಲಿ ಅಂತ ಕೇಳಿರ್ಬೇಕಾದ್ರೆ ಇದೆಲ್ಲ ಯಾಕೆ ಬೇಕು? ನಡೀಲಿ, ತನಿಖೆ ನಡೀಲಿ, ನೀವು ಅದಕ್ಕೆ ಒಂದು ಸಹಕರಿಸಿ. ನಾನು ವಸಂತ್ ಸರ್ ಕೇಳ್ತಾ ಇದ್ದೀನಿ. ಈಗ SIT ರಚನೆ ಮಾಡಿ ಮುಖ್ಯಮಂತ್ರಿಗಳೇ ಅಂತ ಹೇಳಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪತ್ರ ಬರೆದಿದ್ದೆ. ಅದು ಇವತ್ತು ಕೂಡ ಅಲ್ಲೇ ಇದೆ. SIT ರಚನೆ ಆಗುವ ಮೊದಲು SIT ಬಗ್ಗೆ ಇವತ್ತಿನ ಈ ಕ್ಷಣದ ತನಕ ಎಲ್ಲೂ ನಾನು ಆಕ್ಷೇಪದ ಮಾತನಾಡಲಿಲ್ಲ. SIT ತನಿಖೆ ಹಂತದಲ್ಲಿ ಇರುವಾಗಲೇ SITಯ ವಿಚಾರಣೆ ಒಳಪಟ್ಟು ಹೊರಗಡೆ ಬಂದ ವ್ಯಕ್ತಿ ಅಲ್ಲಷ್ಟು ತಲೆಬುರುಡೆ ಇದೆ, ಇಷ್ಟು ಅಸ್ಥಿಪಂಜರ ಇದೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಒಬ್ಬ ಗಿರೀಶ್ ರಾವ್ ಮಟ್ಟಣ್ಣನವರು ಎನ್ನುವಂತ ವ್ಯಕ್ತಿ ನಮಗೆ ಯಾವ ಮುಸ್ಲಿಂ ಸಂಘಟನೆಯಿಂದ ಇದು ಸಿಕ್ಕಿದೆ ಅದು ಸಿಕ್ಕಿದೆ ಅಂತೇಳಿ, ಯಾವ ಮ್ಯಾಪ್ ಇದೆ ಅಂತ ಹೇಳಿ ಹೇಳಿಕೆ ಕೊಡ್ತಾನೆ. ಅಂತ ಹೇಳಿದ್ರೆ ಒಂದು ತನಿಖೆಯ ಹಂತದಲ್ಲಿ ತನಿಖೆಗೆ ಒಳಪಡುವಂತ ವ್ಯಕ್ತಿ ಮೀಡಿಯಾದ ಮುಂದೆ ಹೇಗೆ ಮಾತಾಡಬೇಕು ಅನ್ನೋ ಕಲ್ಚರೇ ಇಲ್ಲ ಅವರಿಗೆ. ನಾವು ಅದನ್ನ ಪ್ರಶ್ನೆ ಮಾಡಿರೋದು. SIT ಅಧಿಕಾರಿಗಳ ತನಿಖೆಯನ್ನು ನಾವು ಪ್ರಶ್ನೆ ಮಾಡಿಲ್ಲ, ಮಾಡೋದು ಇಲ್ಲ. ಅಂದ್ರೆ ಒಂದು ಸೈಡ್ ನವರು ಅಂದ್ರೆ SIT ತನಿಖೆ ನಡೀತಿರ್ಬೇಕಾದ್ರೆ ಸೋಷಿಯಲ್ ಮೀಡಿಯಾ ಮುಂದೆ ಬಂದು ಅವರಿಗೆ ಬೇಕಾದ ಮಾತನಾಡಬಹುದು, ನಾವ್ ಯಾಕೆ ಮಾತನಾಡಬಾರ್ದು ಅಂತ ಕೇಳ್ತಿದ್ದಾರೆ. ನೀವು ಮಾತಾಡಿದ್ದು ಅಥವಾ ಅವರು ಹೇಳೋದಕ್ಕೆ ನೀವು ವ್ಯತಿರಿಕ್ತವಾಗಿ ಹೇಳೋದ್ರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ ಸರ್. ಆದ್ರೆ ತನಿಖಾ ವರದಿ ಬರ್ಲಿ, ನಾವ್ ಯಾಕೆ ಕಾಯ್ಬಾರ್ದು ಅನ್ನೋದಷ್ಟೇನೆ. ಈ ಮಾತನ್ನ ಯಾರೆಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಈಗಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ಮಾಡ್ತಿದ್ದಾರೆ, ಯಾರೆಲ್ಲ ಕುತ್ಕೊಂಡು ಕಾವಂದರನ್ನ ಈಗಲೂ ಕೂಡ ಕಾವಂದರು ಅಂತ ಹೇಳಿ ವಿಡಿಯೋ ಮಾಡ್ತಿದ್ದಾರೆ, ಯಾರು ಸಾಕ್ಷಿಗಳಾದಿದ್ದವರು ಕೂಡ ಬಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇಂಟರ್ವ್ಯೂ ಕೊಡ್ತಿದ್ದಾರೆ, ಅವ್ರಿಗೂ ಈ ಮಾತನ್ವಯನ? ಹೌದು, 100%. ನಾನು ಇವಾಗ ಸುಜಾತಾ ಭಟ್ ಅವ್ರು ನೋಡಿದಾಗ ಒಂದ್ ಕಡೆ ನಂಗೆ ಅಯ್ಯೋ ಏನಪ್ಪ ದಿನ ಇದೆ ಆಯ್ತಲ್ಲ ನಗು ಬರುತ್ತೆ ಅದೆಲ್ಲ ನೋಡಿದಾಗ. ಯಾಕಂದ್ರೆ ಎಷ್ಟೊಂದು ಮಾಧ್ಯಮಗಳು ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡ್ತು, ಆಗ್ಲೇ ನಮಗೂ ಸತ್ಯಾಸತ್ಯತೆ ಗೊತ್ತಾಗಿದ್ದು. ಅದರಲ್ಲಿ ಎರಡು ಮಾತಿಲ್ಲ, ಅದನ್ನ ನಾನು ಒಪ್ತೀನಿ. ಅದು ಸರಿನೋ ತಪ್ಪು ಅನ್ನೋದು, ಬಟ್ SIT ನಮ್ಗೆ ರಿಪೋರ್ಟ್ ಬರ್ಬೇಕಲ್ವಾ ಸರ್, ಕಾನೂನಿಗೆ ಗೌರವ ಕೊಡಬೇಕು ನಾವು ಅಂತ ಅಷ್ಟೇ ನನ್ನ ಒಂದು ವಾದ. ವರದಿ ಬರುವವರೆಗೂ ಕಾಯ್ತಾ ಕೂತಿದ್ದಿದ್ರೆ ಇವತ್ತಿಗೂ ಸುಜಾತಾ ಭಟ್ ಮಾಧ್ಯಮದ ಎದುರುಗಡೆ ತನ್ನ ಮಗಳ ಅಸ್ಥಿಯನ್ನು ಕೇಳ್ತಾನೆ ಇರ್ತಾ ಇದ್ರು. ಮೀಡಿಯಾದವ್ರು ಇಲ್ಲ ಅಂದ್ರೆ ಇವತ್ತಿಗೂ ಅಸ್ಥಿ ಕೇಳ್ತಾ ಇದ್ರು, ಇವತ್ತು ನನ್ನ ಮಗಳನ್ನ ಕೊಡಿಸಿ ಅಂತ ಕೇಳ್ತಾ ಇದ್ರು. ಯಾವಾಗ ಇದು SIT ಟ್ರಯಲ್ ಅಲ್ಲಿ ಇದ್ರೂ ಸಹಿತ ಇಲ್ಲ, ಇಲ್ಲೇನೋ ಅನ್ಯಾಯ ಇದೆ, ಇಲ್ಲೇನೋ ಸುಳ್ಳಿದೆ ಅಂತ ಹೇಳಿ ಮಾಧ್ಯಮದವರು ಒಂದಿಷ್ಟು ಜನ ಅದಕ್ಕೆ ಪತ್ತೆ ಹಚ್ಚೋ ಕೆಲಸ ಮಾಡಿದ ಕಾರಣಕ್ಕೆ ಅವ್ರು ಬಂದು ಇಲ್ಲ ತಪ್ಪಾಗೋಯ್ತು ಅಂತ ಕೇಳ್ಕೊಂಡು ಹೋದ್ರು ಅಷ್ಟೇ. ಬಿಟ್ರೆ ಆಮೇಲೆ ನಾವೇನು ಗೊತ್ತಾ, ನೋಡಿ SIT ಇರ್ಬೇಕಾದ್ರೆ ಸಮೀರ ಯಾಕೆ ಮಾತಾಡ್ಬೇಕು ಅಂತ ನಾವು ಕೇಳ್ತೀವ್ರಿ. ಅವ್ನು ಮಾತಾಡಿದಾಗ ನಾನ್ ಸುಮ್ಮನೆ ಇರ್ಬೇಕು ಅಂದ್ರೆ ಹೆಂಗಾಗುತ್ತೆ? ಆಗಲ್ಲ, ನಾನು ಮಾತಾಡ್ತೀನಿ. SITಗೆ ಹೋಗಿ ವಿಚಾರಣೆ ಮುಗಿಸ್ಕೊಂಡು ವಿಠಲಗೌಡ ಇಲ್ಲಿ 8 ಇದೆ ಇಲ್ಲ 5 ಇದೆ ಅಂದಾಗ ಗುರು ತಪ್ಪು ಅಂತ ಹೇಳ್ತೀನಿ. SIT ಅಲ್ಲಿನೂ ಎಷ್ಟು ಅಸ್ಥಿಪಂಜರ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಯೂಟ್ಯೂಬ್ ನಲ್ಲಿ ಕೂತ್ಕೊಂಡು ಇವತ್ತು ಸೋಮವಾರ 8 ಸಿಕ್ಕಿದೆ, ಇವತ್ತು ಸಿಕ್ಕಿದೆ ನಾವು ಕೇಳ್ತೀವ್ರಿ. ಎಲ್ಲಿಂದ ಬರ್ತೀವಿ? ನಾನು ಹೋಗಿ SIT ಕಂಪ್ಲೇಂಟ್ ಕೊಟ್ಟು ಬಂದೆ, ನಮಗೂ ಕೊಡಿ ಆ ಬಲ್ಲ ಮೂಲಗಳಿಂದ ಮಾಹಿತಿ ಅಂತ. ಯಾವ ಮಾಹಿತಿನೂ ಕೊಡ್ಲಿಲ್ಲ, ಅವ್ರು ಹೇಳಿದ್ದೆಲ್ಲ ಸುಳ್ಳು. ಯಾಕೆ ಕೇಳ್ಕೊಂಡು ಸುಮ್ಮನಿರ್ಬೇಕು?